ರೀ ಇವಾಗ ನೋಡಿ ಸಸ್ತಾ ಕಬಡ್ಡಿ ಬಾರೋ ಲೆಫ್ಟ್ ಹ್ಯಾಂಡ್ ಬಿಟ್ಬಿಡಿ ರೈಟ್ ನೋಡಿ ನೋಡಿ ಇವ್ರದಿಬ್ರು ರೈಟ್ ನೋಡಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಕಾಲೇಜಿಗೆ ಬಂದ್ಬಿಟ್ಟು ಈಚೆ ಕಡೆ ಕೂತಿದ್ದೀನಿ. ಇಂಟರ್ನಲ್ಸ್ ಇದೆ, ಫಸ್ಟ್ ಪೀರಿಯಡ್ ಕ್ಲಾಸ್ ಇಲ್ಲ, ಅದಕ್ಕೋಸ್ಕರ ಇಂಟರ್ನಲ್ಸ್ಗೆ ಓದಬೇಕು. ನಾನು ಏನು ಓದಿಲ್ಲ, ಇವಾಗ ಓದ್ತೀನಿ. ನನ್ನ ಫ್ರೆಂಡ್ ನೋಡಿ ಓದ್ತಾ ಇದ್ದಾರೆ ಡೀಪಾಗಿ, ಫೇಸ್ ಕ್ಲೋಸ್ ಮಾಡ್ಕೋತಾ ಇದ್ದಾರೆ ಎಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಿಲ್ಸ್ಬಿಟ್ಲು, ಮಾತಾಡೋದೇ ನಿಲ್ಸ್ಬಿಟ್ಲು. ಇದು ನೋಡಿ, ಇದು ನಮ್ಮ ಕಾಲೇಜ್ ಹೆಂಗಿದೆ ಹೊರಗಡೆ ಇಂಟೀರಿಯರ್ ಹೆಂಗಿದೆ, ಚೆನ್ನಾಗೈತಿ. ಇಲ್ಲಿ ಚೆನ್ನಾಗೈತೆ, ಇಲ್ಲಿ ಈ ಪ್ಲೇಸ್ ಐತಲ್ಲ, ಇಲ್ಲೆಲ್ಲ ಚೆನ್ನಾಗೈತೆ, ಅಲ್ಲೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ಗಿಡ ಕಟಿಂಗ್ಸ್ ಮಾಡಿ ಸೂಪರ್ ಮೇಂಟೈನ್ ಮಾಡೋರು, ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ ನಮ್ಮ ಕಾಲೇಜ್ ಒಳಗಡೆ. ಇಲ್ಲೆಲ್ಲ ವೆದರ್ ನೋಡಿ ಫುಲ್ಲು ಚಿಲ್ಲಾಗಿದೆ ಇವತ್ತು, ಸಖತ್ ಕೋಲ್ಡ್ ಇದೆ ಇವತ್ತು. ವೆದರ್ ಮಾತ್ರ ಏನೋ ಗೊತ್ತಿಲ್ಲ, ಮಳೆ ಬರ್ಬೋದು, ಇಲ್ಲ ಹಂಗೆ ಇರ್ಬೋದು. ವೆದರ್ ಮಾತ್ರ ಫುಲ್ ಜಾಸ್ತಿ ಕೋಲ್ಡ್ ಐತೆ. ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಕಮ್ಮಿಂಗ್ ಫಾರ್ ಲ್ಯಾಬ್. ಸಿ ಎಷ್ಟು ದಿನ ಆಯಿತು? 20 ಡೇಸ್ ಮೇಲಾಗಿದೆ. ಇವತ್ತು ಬಂದಿದ್ವಿ ಮತ್ತೆ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೋಕ್ಕೆ. 20 ಡೇಸ್ ಯಾಕೆ ಬರಲಿಲ್ಲ ಅಂದರೆ ನಮಗೆ ಇಂಟರ್ನಲ್ಸ್ ಇತ್ತು, ತುಂಬ ಇಂಪಾರ್ಟೆಂಟ್. ಇಂಟರ್ನಲ್ಸ್ ಇದ್ದಿದ್ದು 1 ವಾರ, ನಾವು ಹಾಕಿರೋದು ಎಕ್ಸ್ಟ್ರಾ 1 ವಾರ. 14 ಡೇಸ್ ಆಗುತ್ತೆ. ಇನ್ನು 6 ಡೇಸು, ಇನ್ನೂ 6 ಡೇಸ್ ಹಿಂಗೆ. ಅದರಲ್ಲಿ 2 ಭಾನುವಾರ ಎಷ್ಟಾಯಿತು? 14, 16 ಆಯಿತು. ಇನ್ನು 3 ಈ ಫಂಕ್ಷನ್ 2 ದಿನ ಫಂಕ್ಷನ್ ಆಯಿತು. ಇನ್ನೂ ಒಂದು ನಿನ್ನೆ ನಮ್ಮ ಲೆಕ್ಚರರ್ ಒಂದು ಇಂಪಾರ್ಟೆಂಟ್ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಅದನ್ನು ಇವನಿಗೂ ಅರ್ಥ ಆಗೈತಾ? ಅದೇನು ಹೇಳ್ಕೊಟ್ರು? ನಿನ್ನೆ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ರು. ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಕಂಟಿನ್ಯೂ ಮಾಡೋಣ ಪ್ರಾಜೆಕ್ಟ್ನ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ, ಇಲ್ಲಿ ಕನ್ನಡ ಅಭಿಮಾನಿ ಇದ್ದಾನೆ ಇಲ್ಲಿ ಇದ್ರೊಳಗಡೆ. ವೇದಿಕೆ ಮೇಲೆ ಹಸಿನ ನೀ ನೀಟಾಗಿ ಇಲ್ಲೇ ಇರೋದು ಹೇಳ್ಬೇಡ, ನೀಟಾಗಿ ಹೇಳೋದಂತದ್ದು. ಇವರೊಬ್ರು ಬಂದು ನಮಸ್ಕಾರ ಮೇಡಮ್, ಕನ್ನಡವೇ ನಮ್ಮಮ್ಮ. ಕಮೆಂಟ್ ಮಾಡಿದ್ರಲ್ಲ ಎಂತ ಕೇಳಿ. ವಿಡಿಯೋ ತುಂಬ ಚೆನ್ನಾಗಿತ್ತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಂಥವರಿಂದ ನಾನು ಕರ್ನಾಟಕ ಸರ್ಕಾರದ ಕರ್ನಾಟಕ ಇಲ್ಲ, ಅದು ಸುಳ್ಳು ಹೇಳ್ತೀವಿ. ಅದು ಕ್ಯಾರೆಟ್ದು ಏನೋ ಎಸ್ಟಿಮೇಷನ್ ಮಾಡಿದ್ರು. ಭಾಗ್ಯದ ಲಕ್ಷ್ಮೀ ಫಾರ್ಮಸಿ ಕಾಲೇಜ್ದು, ಮೆಡಿಕಲ್ ಕಾಲೇಜ್ದು ಕಬಡ್ಡಿ ಇದೆ. ಇನ್ನು 2 ದಿನದ ನೆಂಟ. ಅಲ್ವಿದ ಆಗ್ತಿದ್ದಾನೆ ನಮ್ಮ ದೋಸ್ತ್. ಬಿಟ್ಟು ಹೋಗ್ತಾವನೆ ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ. ನೋಡಿ, ಲೈನಾಗಿ ಕುತ್ಕೊಂಡ್ಬಿಟ್ಟು ನಾಳೆ ಮುಂಚೆನೇ ಬಂದ್ಬಿಟ್ಟು ಬಂದರು. ನಮ್ಮ ಇವರು MBBS ಅವ್ರು, ಇವರು ನಮ್ಮವ್ರು ಬರ್ತಾರೆ. ಇರಿ ತೋರಿಸ್ತೀನಿ ನೆಕ್ಸ್ಟು. ನಮ್ಮವ್ರು ಬಂದಾಗ ಸ್ಟೇಜೆಲ್ಲ ಫುಲ್ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಫೀಲ್ಡು ನೀಟಾಗಿ ಫುಲ್ಲು. ಇವಾಗ ನೋಡಿ ಎಂಟ್ರಿ ನೋಡಿ. ಇವಾಗ ನಮ್ಮ ಕಾಲೇಜಲ್ಲಿ ಬಂದರು. ಸೌಂಡ್ ನೋಡಿ ಬರೀ. ನಮ್ಮ ಕಾಲೇಜ್ ಸೌಂಡ್ ನೋಡಿ ಹೆಂಗೆ ಸಪೋರ್ಟ್ ಮಾಡ್ತೀವಿ. ಮಾಡಲೇಬೇಕು, ನಮ್ಮ ಕಾಲೇಜ್ ಅಲ್ವಾ, ಅದಕ್ಕೋಸ್ಕರ ಬಂದಿದ್ದೀವಿ ಮಾಡೋಕ್ಕೆ ಅಂತಾನೆ. ಇವ್ರು ನೋಡಿ ಹೆಂಗವ್ರು ಘಟದ ಗಜಗಳಿದ್ದಾಗ, ಅವ್ರು ನೋಡಿ ಹೆಂಗವ್ರೆ ಫುಲ್ ಎಲ್ಲ ಸಣ್ಣಗೆ ಇಲ್ಲ ಇದರಲ್ಲಿ ಇದ್ದಾರೆ ದಪ್ಪಗೆ. ಇವರು ಫುಲ್ ದಪ್ಪ ಇದ್ದಾರೆ ಜಾಸ್ತಿ. ಸ್ಟಾರ್ಟ್ ಆಗಿ 1 ನಿಮಿಷ ಆಯಿತು. ಒಂದು ರೈಡ್ ನಮ್ಗೆ ಕಂಪ್ಲೀಟ್ ಆಗಿ ಇನ್ನೊಂದು ರೈಡ್ ಮಾಡ್ತಾ ಇದ್ದಾರೆ. ಎಲ್ಲ ಹೊಡಿಲಿಲ್ಲ, ಹೊಡಿಯೋಕ್ಕಾಗಲಿಲ್ಲ. ಫುಲ್ ಪಾಪ ನರ್ವಸ್ ಆಗೋಯ್ತದೆ. ನೀವು ಓಡೋಗೈತಿ ಆ ಕಡೆಗೂ. ಹೊಡೆದ್ರು ಪಕ್ಕ ಹೊಡಿತಾರೆ. ಹೊಡಿಬೋದು ಮೋಸ್ಟ್ಲಿ. ಅಯ್ಯೋ, ಟೈಮೇ ಆಗೋಗುತ್ತೆ.
ಇವ್ ನೋಡಿ ಆಡೋರ್ ಟೆನ್ಷನ್ ಇಲ್ಲ. ಗೊತ್ತಿರೋ ನೋಡಿ ಹೆಂಗ್ ಕೂತವನೆ ಫುಲ್ಲು ಏನೋ ಕಳ್ಕೊಂಡಿರೋ ನಂಗೆ. ಫುಲ್ ಬಾರ್ ಮಜೋರು ಸೌಂಡು. ನಾನು ಹೇಳಿದ್ದೆ ಅಲ್ವಾ, ಮುಗ್ದೋಯ್ತು. ಆದ್ರೂ ಬಿಡ್ತಾ ಇಲ್ಲ ಒರೆಸ್ತಾರ ಅವ್ರಿಗೆ. ಅಯ್ಯೋ ಗೆದ್ದೆ ಆಗೋಯ್ತು ಅವ್ರು MBBS ಅವ್ರು. ಇನ್ನೇನ್ ಮಾಡ್ತಾರೆ, ಮುಗಿಯುತ್ತೆಲ್ಲ ಹೋಗ್ತಾವ್ರೆ. ಟೀಮ್ ಇರ್ಲಿಲ್ಲ ಇವ್ರು ನೋಡಿ ಹೆಂಗೋರೆ ಹೆಂಗೆ ತಪ್ಪುಗೆ ಆದ್ರೂ ಬಿಟ್ಟಿಲ್ಲ. 10 ಫೋನ್ ಮಾಡ್ಲಿಲ್ಲ ಅವರು. ಇಲ್ಲ ನಂಗೆ ಹೊಡೆದು ಇಲ್ಲೇ ಬಾಡಿ ಏನೋ ಮುಗೀತು ಅಷ್ಟೇ. ಮುಗೀತು ಮ್ಯಾಚು. ರೀ ಇವಾಗ ನೋಡಿ ಸಸ್ ತಗೋಬೇಡಿ. ಬಾರೋ ಲೆಫ್ಟ್ ಹ್ಯಾಂಡ್ ಮುಟ್ಬೇಡಿ, ರೈಟ್ ನೋಡಿ. ಇಲ್ಲಿ ನೋಡಿ ಇವ್ರದಿಬ್ರು ರೈಟ್ ನೋಡಿ. ಬಿಡಿ ಬೈ ಚೆನ್ನಾಗಿ ಆಡಿದ್ರಿ. ನಮ್ಮ ಅಣ್ಣ ಏನೋ ಆಡಿದ್ರು ಪಾಪ ಸಪೋರ್ಟ್ ಮಾಡ್ಲಿಲ್ಲ. ಎಲ್ಲ ಯಾವ ಇಷ್ಟಪ್ಪ ಇರೋರ್ನ ಹಾಕೊಂಡ್ಬಿಟ್ಟು ನೀವೊಬ್ರು ಅಲ್ಲ ಅವ್ರು ಹೆಂಗೋರೆ ನೀವ್ ಹೆಂಗಿದ್ದೀರಾ. ಇವಾಗಿನ್ನೂ ಜಸ್ಟ್ ಮನೆಗೆ ಬಂದಿದ್ದೀನಿ. ಡೋರ್ ಹಾಕ್ಬೇಕು ಫಸ್ಟು. ಕಿಡ್ನ್ಯಾಪ್ ಮಾಡ್ಬಿಟ್ರೆ ನಮ್ಮಮ್ಮ ಅವರೇನೋ ಮಲಗೋರೆಲ್ಲ ಇನ್ನೂ ಅಡುಗೆ ಆಗಿಲ್ಲ ಅನಿಸುತ್ತೆ. ಇವಾಗ ಊಟ ಎಲ್ಲ ಆಗಿದ್ದಾಯಿತು. ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅದೊಂದು ಸ್ವಲ್ಪ ಕೆಲಸ ಇರುತ್ತೆ. ಡೈಲಿ ನೈಟ್ ಟೈಮ್ ಅದೇ ಇರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಶೆಡ್ಯೂಲ್ ಮಾಡಿಬಿಟ್ಟು ಮಲಗೋದೇನೆ. ಇನ್ನೇನು ಅದ್ಬಿಟ್ರೆ ಇನ್ನೇನು ಬೇರೆ ಏನು ಕೆಲಸ ಇರಲ್ಲ. ನೈಟ್ ಟೈಮು ಎಡಿಟಿಂಗ್ ಅಪ್ಲೋಡ್ ಅಂದರೆ ಮಾಡಲೇಬೇಕಲ್ವಾ. ಓಕೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿರಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.